ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಒಂದು SLV ಕ್ಯಾಟ್ರಸ್ ಕಡೆಯಿಂದ ಇವತ್ತು ಒಂದು ರಸ ಮಾಡ್ತಾ ಇದ್ದಾರೆ. ಇದೇ ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಒಂದು 45-50 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡ್ತಾರಂಥದ್ದು. ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಸಖತ್ತಾಯಿತು. ನಾನಂತೂ ಒಂದು 2 ಗ್ಲಾಸು ಕುಡಿದೆ, ತುಂಬ ಚೆನ್ನಾಗಿತ್ತು. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಬಕೆಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ರಸಮ್ ಮಾಡ್ತಾರಂಥದ್ದು. ಮತ್ತು ಅದರಲ್ಲೇ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ಕರಿಬೇವು ಸೊಪ್ಪು ಹಾಕ್ಕೊಂಡು ಈ 4 ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಜೀರಿಗೆ ಫುಲ್ ಒಂದು ಇಡೀ ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ ರಸ ಮಾಡೋದಕ್ಕೆ ಆಗಲೇ ಎಲ್ಲ ಬಕೆಟ್ಗೆ ಹಾಕಿ ಇಟ್ಕೊಂಡಿದ್ರಲ್ಲ, ಅದನ್ನು ಈಗ ಹಾಕ್ಕೊಂಡಿದ್ದಾರೆ. ಇದು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ ಒಂದು ಅರ್ಧ ಬಕೆಟ್ ಅಷ್ಟು ಟೊಮೊಟೊ ಸಣ್ಣಕ್ಕೆ ಹಚ್ಚಿರೋಂಥದ್ದು ಒಂದು ಟೊಮೊಟೊ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ನೋಡಿ ಆ ಸೌಟಲ್ಲಿ 2 ಸೌಟ್ ಹಾಕ್ಕೊಂಡಿದ್ದಾರೆ. 2 ಸೌಟು ಇದು ಲೈಟಾಗಿ ಫ್ರೈ ಆದಮೇಲೆ, ಟೊಮೊಟೊ ಅನ್ನೋದು ಲೈಟಾಗಿ ಫ್ರೈ ಆದಮೇಲೆ ಈಗ ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡೋವಂಥದ್ದು. ನೋಡಿ ಅದರಲ್ಲೇ ಅಚ್ಚಬೆಲ್ಲ ಒಂದು ಹಾಕ್ಕೊಂಡಿದ್ದಾರೆ. ಅಚ್ಚಬೆಲ್ಲ 1. ನೋಡಿ ಇದು ರಸಕ್ಕಂತಲೇ ಬೇಳೆ ಸಪ್ರೇಟಾಗೆ ಬೇಯಿಸ್ಕೊಂಡಿದ್ದಾರೆ. ಇದರಲ್ಲೇ ಕಾಳುಮೆಣಸು ಪುಡಿ ಹಾಕ್ಕೊಂಡಿದ್ದಾರೆ. ಕಾಳುಮೆಣಸು ಪುಡಿ ಹಾಕ್ಕೊಂಡು ಇದನ್ನು ತಗೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗೆದು ಮತ್ತು ರಸದಲ್ಲಿ ಹಾಕ್ಕೊಳ್ಳೋವಂಥದ್ದು. ನೋಡಿ ಈಗ ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಅರಿಶಿಣ ಪುಡಿ. ನೋಡಿ ಬೇಳೆ ಬೇಯಿಸ್ಕೊಂಡಿರೋಂಥ ನೀರು ಇವಾಗ ಹಾಕ್ಕೊತಾ ಇದ್ದಾರೆ. ಟೊಮೊಟೊ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಇದು ಹಾಕ್ಕೊತಾರಂತ. ನೋಡಿ ಅದರಲ್ಲೇ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಒಂದು 2 ಇಡೀ ಕಲ್ಲುಪ್ಪು. ನೋಡಿ ಬೇಳೆ ಬೆಂದಿರುತ್ತಲ್ಲ, ಬೇಳೆ ಬೆಂದಿರೋದ್ರಲ್ಲಿ ಮೇಲೆ ನೀರು ಮಾತ್ರ ತೆಗೆದು ನೋಡಿ ಈ ಥರ ಹಾಕ್ಕೊಳೋಂಥದ್ದು ರಸಮ್ಗೆ. ನೋಡಿ ನೀರು ಮಾತ್ರ ತೆಗೆದು ಇದು ರಸಕ್ಕೆ ಹಾಕ್ಕೊತಾರೆ. ಮತ್ತು ಇದರಲ್ಲಿರೋ ಬೇಳೆನ ಸಾಂಬಾರು ಮಾಡ್ಕೊತಾರೆ. ಇದು ನುಗ್ಗೆಕಾಯಿ ಹಾಕ್ಬಿಟ್ಟು ಮಾಡೋಂಥದ್ದಲ್ಲ. ನುಗ್ಗೆಕಾಯಿ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡೋದು. 3 ಬಕೆಟ್ ಆಯ್ತಲ್ಲ ಇದು. ನೋಡಿ ಒಂದು 3 ಬಕೆಟ್ ಅಷ್ಟು ಈಗ ಹಾಕ್ಕೊಂಡಿರೋಂಥದ್ದು. ನೋಡಿ ಒಂದು 5 ಬಕೆಟ್ ಹಾಕ್ಕೊಂಡಿದ್ದಾರೆ. ನೋಡಿ 5 ಬಕೆಟ್ ಬೇಳೆ ಬೇಯಿಸಿರೋಂಥದ್ದು ನೀರು 5 ಬಕೆಟ್ ಹಾಕ್ಕೊಂಡಿರೋಂಥದ್ದು. ನೋಡಿ ಜೀರಿಗೆ ಮೆಣಸು ರಸ ಅನ್ನೋದು ರೆಡಿಯಾಗಿದೆ. ಇದು ಆಲ್ಮೋಸ್ಟು ಬೇಳೆ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಈಗ ಇಳಿಸ್ಕೊಂಡಿದ್ದಾರೆ. ಇದನ್ನು ರಸ ರೆಡಿ. ಸ್ನೇಹಿತರೆ ನೋಡಿ ರಸ ಅನ್ನೋದು ರೆಡಿಯಾಗಿದೆ. ಇದು ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಇದು ಕಂಪ್ಲೀಟ್ ಮಾಡಿರೋಂಥದ್ದು. ನೋಡಿ ಇದಂತೂ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.